ದೆಹಲಿಯಲ್ಲಿ ನೀಟ್ ದಂಗೆ ಕೇಂದ್ರಕ್ಕೆ ಇಂದು ನಿರ್ಣಾಯಕ ದಿನ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೇ ಪ್ರಧಾನ ಬೇಡಿಕೆ. ದೆಹಲಿಯಲ್ಲಿ ನೀಟ್ ದಂಗೆ ಮುಂದುವರೆದಿದೆ, ಆದರೆ ಇಂದು ಕೇಂದ್ರಕ್ಕೆ ನಿರ್ಣಾಯಕ ದಿನವಾಗಿದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಡಿಕೆ ಇಟ್ಟಿದೆ ಸಿಜೆಪಿ. ರಾಜೀನಾಮೆ ಬೇಡಿಕೆಯಿಂದ ಹಿಂದೆ ಸರಿಯಲ್ಲ ಅನ್ನೋದಾಗಿ ಸಿಜೆಪಿ ಹೇಳಿದೆ. ಇಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ಭವಿಷ್ಯ ನಿರ್ಧಾರವಾಗುತ್ತೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡ್ತಾರ? ಕಾಕ್ರೋಚ್ಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯುತ್ತಾ? ಸದ್ಯಕ್ಕಿರುವಂತಹ ಪ್ರಶ್ನೆ. ಧರ್ಮೇಂದ್ರ ಪ್ರಧಾನ್ ನೀಟ್ ಅಕ್ರಮದ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅನ್ನೋದು ಸಿಜೆಪಿಯ ಪ್ರೊಟೆಸ್ಟ್ ಆಗಿದೆ. ನಿರಂತರ ಹೋರಾಟ ಮಾಡ್ತಾ ಇದೆ ಸಿಜೆಪಿ. ಈಗ ಈ ಕಾಕ್ರೋಚ್ಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯುತ್ತಾ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡ್ತಾರ? ಏನಾಗುತ್ತೆ ಪ್ರಧಾನ್ ಭವಿಷ್ಯ ಅನ್ನೋದು ಈಗಿನ ಪ್ರಶ್ನೆ. ನಿರಂತರವಾದ ಹೋರಾಟ ಆಗ್ತಾ ಇದೆ. ವಿದ್ಯಾರ್ಥಿಗಳು, ಸಿಜೆಪಿ ದೆಹಲಿಯ ಜಂತರ್ ಮಂತರ್ನಲ್ಲಿ, ರಾಜ್ಯದಲ್ಲೂ ಕೂಡ ಹಲವೆಡೆ ವಿದ್ಯಾರ್ಥಿಗಳು ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು, ನೀಟ್ ಅಕ್ರಮದ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅನ್ನೋದು ಪ್ರತಿಭಟನಾಕಾರರ ಕೂಗಾಗಿದೆ. ಸಿಜೆಪಿ ಜೊತೆ ಇಂದು ನಡೆಯಲಿದೆ ಮತ್ತೊಂದು ನಿರ್ಣಾಯಕ ಸಭೆ. 3ನೇ ಬಾರಿ ಸಿಜೆಪಿ ಕೇಂದ್ರ ಸರ್ಕಾರದ ಮಧ್ಯೆ ಸಂಧಾನ ಸಭೆ. ಇಂದಿನ ಸಭೆ ಬಳಿಕ ಪ್ರಧಾನ್ ರಾಜೀನಾಮೆ ಭವಿಷ್ಯ ನಿರ್ಧಾರವಾಗುತ್ತೆ. 3ರ ಪೈಕಿ 2 ಬೇಡಿಕೆಯನ್ನ ಈಡೇರಿಸೋಕೆ ಕೇಂದ್ರ ಸರ್ಕಾರ ಬಹುತೇಕವಾಗಿ ಒಪ್ಪಿಗೆಯನ್ನ ನೀಡಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಕಾಕ್ರೋಚ್. ಇಂದು ಮಧ್ಯಾಹ್ನದವರೆಗೂ ಜಿತೇಂದ್ರ ಸಿಂಗ್ ಹಾಗೂ ನಡ್ಡಾ ಟೈಮ್ ಅನ್ನ ಕೇಳಿದ್ದಾರೆ. ಮಧ್ಯಾಹ್ನದವರೆಗೂ ಟೈಮ್ ಕೊಡಿ, ನಾವು ಡಿಸ್ಕಸ್ ಮಾಡ್ತೀವಿ ಅಂತ. ರಾಜೀನಾಮೆ ಏನಾದ್ರೂ ಕೊಟ್ರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಇವತ್ತು ಕೊಟ್ರೆ ಹಿಂದೆ ಸಿಜೆಪಿ ಪ್ರೊಟೆಸ್ಟ್ ಕೂಡ ಅಂತ್ಯವಾಗತ್ತಾ ಅನ್ನೋದು. ಈಗ 3 ಬೇಡಿಕೆಯನ್ನ ಇಟ್ಟಿದ್ರು, 3ರಲ್ಲಿ 2ಅನ್ನ ಆಲ್ಮೋಸ್ಟ್ ಸರ್ಕಾರ ಪೂರ್ಣಗೊಳಿಸಲಿದೆ. ಅದರೊಟ್ಟಿಗೆ ಇನ್ನೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಡಿಯೋ ಸಂದೇಶಕ್ಕೂ ಕೂಡ ಟ್ವೀಟ್ ಮಾಡುತ್ತು ಸಿಜೆಪಿ. ಒಂದೇ ಲೈನ್ ಅಲ್ಲಿ ಟ್ವೀಟ್ ಮಾಡಿತ್ತು ಸಿಜೆಪಿ, ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದಾಗಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತದ್ದು ಇಲ್ಲಿ ಸಿಜೆಪಿ. ವಿಪಕ್ಷಗಳಿಂದಲೂ ಕೂಡ ಇದೇ ವಿಚಾರವಾಗಿ ಪಟ್ಟು ಹಿಡಿದಿದ್ದಾರೆ. ಒಂದ್ ರೀತಿ ಭಾರಿ ಕುತೂಹಲವನ್ನ ಇಂದಿನ ಸಂಧಾನ ಮಾತುಕತೆ ಮೂಡಿಸ್ತಾ ಇದೆ. ಈಗ ಮೋದಿ ಸರ್ಕಾರಕ್ಕೆ ಸಿಜೆಪಿ 3 ಬೇಡಿಕೆಯನ್ನ ಇಟ್ಟಿತ್ತು. ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು, ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನ ಕೊಡಬೇಕು, ಹಾಗೆ ಪ್ರತಿಭಟನಾಕಾರರ ಮೇಲಿನ FIR ಅನ್ನ ರದ್ದು ಮಾಡಬೇಕು ಅಂತ. ಸೊ ಈಗ ಇದೇ ವಿಚಾರವಾಗಿ 3ನೇ ಹಂತದ ಸಭೆ ನಡೆಯುತ್ತೆ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು ನೇರ ಸಂಪರ್ಕದಲ್ಲಿ. ಮಂಜು, ಈಗ ಜಂತರ್ ಮಂತರ್ನಲ್ಲಿ ನಿರಂತರ ಹೋರಾಟ ಆಗ್ತಾ ಇದೆ. ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಿಲ್ಲಿಸ್ತಾ ಇಲ್ಲ. ಅವರ ಮುಖ್ಯ ಧ್ಯೇಯ 3 ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಅದರಲ್ಲಿ ಬಹುತೇಕವಾಗಿ 2 ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವ ನಿಟ್ಟಿನಲ್ಲಿದೆ. ಅದರ ಬಗ್ಗೆ ಸ್ವತಃ ಪ್ರಧಾನಮಂತ್ರಿಗಳೇ ಮಾತಾಡಿದ್ದಾರೆ. 3ನೇ ಬೇಡಿಕೆ ಶಿಕ್ಷಣ ಸಚಿವರ ರಾಜೀನಾಮೆ. ಈಗ ಆ ಒಂದು ವಿಚಾರ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಧಾರವಾಗುವ ಸಾಧ್ಯತೆ ಇದೆಯಾ? ಕೇಂದ್ರದ ನಿಲುವು ಏನಾಗಿರುತ್ತೆ? ಇಫ್ ಇನ್ ಕೇಸ್ ಶಿಕ್ಷಣ ಸಚಿವರೇನಾದ್ರೂ ರಾಜೀನಾಮೆ ಕೊಟ್ರೆ ಸಿಜೆಪಿ ಪ್ರೊಟೆಸ್ಟ್ ಅನ್ನ ನಿಲ್ಲಿಸುತ್ತಾ ಇವತ್ತೆ? ಅಮೃತ, ಇವತ್ತು 36ನೇ ದಿನಕ್ಕೆ ಕಾಲಿಡ್ತಾ ಇರುವಂಥದ್ದು ಸಿಜೆಪಿಯ ಪ್ರತಿಭಟನೆ. ಅದು ದಿನದಿಂದ ದಿನಕ್ಕೆ ಬೇರೆದ್ದೇ ಸ್ವರೂಪದಲ್ಲಿ, ಅಂದರೆ ಸೇರುವ ಯುವಕರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಜಂತರ್ ಮಂತರ್ಗೆ ಹರಿಯಾಣ ಇರ್ಬೋದು, ಉತ್ತರ ಪ್ರದೇಶ ಸುತ್ತಮುತ್ತ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ದಕ್ಷಿಣ ಭಾರತದಿಂದಲೂ ಕೂಡ ಹಲವು ಯುವಕರು ಬಂದು ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು ಇರ್ಬೋದು. ಜೊತೆಗೆ SFI ನಂತಹ ಹಲವು ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು, ಆಮ್ ಆದ್ಮಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಸಂಘಟನೆ ಇರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಫ್ಲೋಟಿಂಗ್ ಅಂತೂ ಇದೆ, ಜಾಸ್ತಿ ಆಗ್ತಾನೆ ಇರುವಂಥದ್ದು.
ಇದು ಚಿತ್ರಣದಲ್ಲಿ ಬದಲಾವಣೆಗಳು ಇನ್ನೂ ಹೆಚ್ಚುತ್ತಾ ಇದೆ, ಅಂದರೆ ಕಾಣ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದ್ದಾರೆ ಯುವಕರು ಬರುವಂಥವ್ರ ಸಂಖ್ಯೆ. ಅದೇ ರೀತಿ ಅವರ ಬೇಡಿಕೆಗಳಲ್ಲೂ ಕೂಡ ಬದಲಾವಣೆ ಆಗ್ತಾ ಇಲ್ಲ. ಕೇವಲ ಅಡ್ಮಿನಿಸ್ಟ್ರೇಟಿವ್ ಬೇಡಿಕೆಗಳು, ಅಂದರೆ ಈಗ ಪರಿಹಾರ ಕೊಡ್ತೇವೆ ಅನ್ನುವಂಥದ್ದನ್ನು ಯಾವುದೇ ಸರ್ಕಾರ ಇದ್ರೂ ಮಾನವೀಯ ನೆಲೆಯಲ್ಲಿ ಕೇಳದೆ ಹೋದ್ರೂ ಕೂಡ ಕೊಡಬೇಕಾಗಿ, ಯಾಕಂದರೆ ತಪ್ಪು ಸರ್ಕಾರದ ಕಡೆಯಿಂದ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ. ಇನ್ನು ಉಳಿದಂತೆ ಕೇಸ್ ಹಾಕಿದ ಅಂದರೆ ಇವ್ರು ಗಲಾಟೆ ಮಾಡಿದ್ರು, ಅವ್ರು ಕೇಸ್ ಹಾಕಿದರೆ ಕೇಸ್ ವಿತ್ಡ್ರಾ ಕೂಡ ಮಾಡ್ಬೋದು, ಸಂಪುಟಕ್ಕೆ ಎಲ್ಲ ರೀತಿಯ ಅಧಿಕಾರನೂ ಇರುತ್ತೆ, ಈ ಒಂದು ಲೈನಲ್ಲಿ ಮಾಡ್ಬೋದು. ಆದರೆ ಪ್ರಮುಖವಾಗಿ ಇರುವಂಥ ಟಾಸ್ಕ್ ಏನು ಅನ್ನುವಂಥದ್ದು ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಇದನ್ನು ಭಾಳ ಇಬ್ಬರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಕೊಟ್ಟರೆ ಏನು ಅನ್ನುವಂಥದ್ದು, ಯಾಕಂದರೆ ಇತಿಹಾಸದಲ್ಲಿ ದಾಖಲಾಗಿ ಬಿಡುತ್ತೆ. ಇಂಥ ಕಾರಣಕ್ಕೋಸ್ಕರ ಧರ್ಮೇಂದ್ರ ಪ್ರಧಾನ್ ಅನ್ನೋರು ರಾಜೀನಾಮೆಯನ್ನು ಕೊಟ್ಟರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಮೋದಿ ನೇತೃತ್ವದ ಸರ್ಕಾರ. ಸೊ ಇವೆಲ್ಲವೂ ಕೂಡ ದಾಖಲಾಗುತ್ತೆ ಅನ್ನುವಂತಹ ಒಂದು ಭಯ ಇರ್ಬೋದು. ಅಥವಾ ಈ ತನಕವೂ ಕೂಡ ಎಂತೆಂಥ ಪ್ರಕರಣಗಳನ್ನು ದಾಟಿ ಬಂದಾಗಿದೆ. ಮೋದಿಯವರ 12 ವರ್ಷಗಳಲ್ಲಿ ಯಾವುದೇ ತಪ್ಪುಗಳು ಅಥವಾ ಯಾವುದೇ ಮಿನಿಸ್ಟ್ರಿಯಿಂದ ಏನೇ ತಪ್ಪು ನೆಪ್ಪು ಆದರೂ ಕೂಡ ಅವರಿಂದ ರಾಜೀನಾಮೆ ಪಡೆದಿಲ್ಲ. ಆದರೆ ಮುಂದೆ ಸಚಿವ ಸಂಪುಟ ಬದಲಾವಣೆ ಪುನರ್ರಚನೆಯ ಸಂದರ್ಭದಲ್ಲಿ ಅವರನ್ನು ಕೈ ಬಿಟ್ಟಿದ್ದಾರೆ. ಇದು ನಡ್ಕೊಂಡು ಬಂದಿರುವಂತಹ ಹಾದಿ. ಇವತ್ತು ಕೂಡ ಅದೇ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಜೆಪಿಯ ಉನ್ನತ ಮೂಲಗಳು ಹೇಳುವ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಯಾವ ರೀಸನ್ ಅನ್ನುವಂಥದ್ದು, ಯಾಕಂದರೆ ಕೆಳಗಡೆ ಕೆಲಸ ಮಾಡುವಂಥ ಅಧಿಕಾರಿಗಳೇ ಇನ್ವಾಲ್ವ್ ಆದಾಗ, ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಂತಹ ಯಾರು ಶಿಕ್ಷಕರು ತಜ್ಞರೇ ಇನ್ವಾಲ್ವ್ ಆದಾಗ ಧರ್ಮೇಂದ್ರ ಪ್ರಧಾನ್ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ, ಅದಕ್ಕೆ ಯಾವ ರೀಸನ್ ಇದೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾ ಇರುವಂಥದ್ದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಆಗದೇ ಇರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದರೆ ಧರ್ಮೇಂದ್ರ ಪ್ರಧಾನ್ ಯಾವ ಕಾರಣಕ್ಕೂ ರಾಜೀನಾಮೆ ನೀಡಬಾರ್ದು ಅನ್ನುವಂಥ ಅರ್ಥದಲ್ಲೇ ಎಲ್ಲರೂ ಕೂಡ ಈ ಎಲ್ಲ ಬ್ಯಾಕ್ಗ್ರೌಂಡ್ ತಯಾರಿಕೆ ಕೂಡ ನಡೀತಾ ಇರುವಂಥದ್ದು. ಆದರೆ ಇದಕ್ಕೆ ಪ್ರಮುಖವಾಗಿ ಇಷ್ಟು ದಿನ 36ನೇ ದಿನ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇದನ್ನು ಏನು CJP ಪಕ್ಷ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂಥದ್ದು. ಈ ತನಕವೂ ಕೂಡ ಈ ಕ್ಷಣದ ತನಕವೂ ಕೂಡ ಅವರ ಪ್ರಮುಖ ಬೇಡಿಕೆ ಇದೇ ಆಗಿರುವಂಥದ್ದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಈವನ್ ಮೋದಿ ಅವರು ತಮ್ಮ ವಿಡಿಯೋ ಸಂದೇಶಗಳನ್ನು ಎಷ್ಟು ಕಳಿಸಿದ್ರು ಕೂಡ ಅದಕ್ಕೆ ಅವರು ಟ್ಯಾಗ್ ಮಾಡಿ ರಿಪ್ಲೈ ಕೊಡ್ತಾ ಅವ್ರು ಕೇಳ್ತಾ ಇರುವಂಥದ್ದೇನು, ಒಂದು ಲೈನ್ ಆನ್ಸರ್, ಧರ್ಮೇಂದ್ರ ಪ್ರಧಾನ್ ರಿಸೈನ್. ಸೊ ಇದೇ ನಡ್ಕೊಂಡು ಬಂದಿದೆ, ಮತ್ತೆ ಇದೇ ಕಂಟಿನ್ಯೂ ಕೂಡ ಆಗುವಂಥದ್ದಿದೆ. ಸೊ ಇಷ್ಟರ ಮಧ್ಯೆ 3ನೇ ಬಾರಿಗೆ ಇವತ್ತು ಮಾತುಕತೆ ನಡೆಯುವಂಥದ್ದು ದಿನವೂ ಕೂಡ ನಿಗದಿಯಾಗಿದೆ. ಸ್ಥಳ ಇನ್ನೂ ಅಲ್ಲೇ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲೇ ಮಾಡ್ತಾರಾ ಅಥವಾ ಬೇರೆ ಕಡೆ ಮಾಡ್ತಾರಾ ಅನ್ನುವಂಥದ್ದು ಇನ್ನೂ ಅಷ್ಟೇ ತಿಳಿಬೇಕಾಗಿದೆ. ಮಧ್ಯಾಹ್ನ 3:30 ಆಸುಪಾಸಿನಲ್ಲಿ ಸಭೆ ಕರೆಯಬಹುದು ಅನ್ನುವಂಥದ್ದು ನಿರೀಕ್ಷೆಯೂ ಕೂಡ ಇರುವಂಥದ್ದು. ಹಾಗಾಗಿ CJPಯ ಒಂದು ಬೇಡಿಕೆಗಳಲ್ಲಿ ಬದಲಾವಣೆ ಇಲ್ಲ, ಈ ಸರ್ಕಾರದ ನಾವು ಕೊಡಿಸಲೇಬಾರದು ಅನ್ನುವಂಥ ನಿಲುವಿನಲ್ಲೂ ಕೂಡ ಬದಲಾವಣೆ ಇಲ್ಲ. ಹಾಗಾಗಿ ಮಧ್ಯಸ್ಥಿಕೆ ಏನಾಗುತ್ತೆ ಅನ್ನುವಂಥ ಕುತೂಹಲದ ಪ್ರಶ್ನೆ ಈಗಲೂ ಕೂಡ ಇರುವಂಥದ್ದು. ಜೊತೆಗೆ ಇವತ್ತು ಇನ್ನಷ್ಟು ಭದ್ರತೆಯನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬ್ಯಾರಿಕೇಡಿಂಗ್ ಸಿಸ್ಟಮ್ ಜಾಸ್ತಿ ಆಗಿದೆ. ಅಂದರೆ ಬೇರೆ ಬೇರೆ ಹೆಂಗಂದ್ರೆ ಹಂಗೆ ಕದ್ದು ಒಳಗಡೆ ಬೇರೆ ಬೇರೆ ಸಂಧಿಗಳ ಮೂಲಕ ಹಿಡಿದು ಜನ ಬರುವಂಥದ್ದಿತ್ತಲ್ಲ, ಅವೆಲ್ಲವನ್ನು ಕೂಡ ತಡೆಯುವಂಥ ಕೆಲಸ ಆಗ್ತಾ ಇದೆ. ಪೊಲೀಸ್ ಬಂದೋಬಸ್ತ್ ಇನ್ನಷ್ಟು ಜಾಸ್ತಿ ಆಗಿದೆ. ಯಾಕಂದರೆ ವೀಕೆಂಡ್ ಆಗಿರುವ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಇನ್ನಷ್ಟು ಜನಸಂಖ್ಯೆಯಲ್ಲಿ ಬರ್ಬೋದು ಅನ್ನುವಂಥದ್ದು. ಇನ್ನು ಮೆಟ್ರೋ ನಿಲ್ದಾಣಗಳು 16 ಬಂದ್ ಆಗ್ತಾ ಇದ್ವು, ಈಗ 18 ಬಂದ್ ಮಾಡಿರುವಂಥದ್ದು ವೀಕೆಂಡ್ಗೋಸ್ಕರ. ಸೊ ಇವೆಲ್ಲ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಇಂಟರ್ನೆಟ್ ಅಂತೂ ಕೇವಲ ಕಾಲಿಂಗ್ ಬಿಟ್ಟರೆ ನಿಮಗೆ ಒಂದು ಮೆಸೇಜ್, ವಾಟ್ಸಪ್, ಟೆಕ್ಸ್ಟ್ ಏನನ್ನೂ ಕೂಡ ಆ ಪ್ರದೇಶದಲ್ಲಿ ಸುಮಾರು 3-3.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನನ್ನೂ ಕೂಡ ಕಳಿಸಲಿಕ್ಕೆ ಬರೋದಿಲ್ಲ. ಸೊ ಇಷ್ಟೆಲ್ಲ ಭದ್ರತಾ ಕ್ರಮಗಳನ್ನು ಕೂಡ ಸರ್ಕಾರ ಕೈಗೊಂಡಿದೆ. ಅಮೃತ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.